Hello, good morning to all of you. I am Professor and Dr. P. Surendra Padya speaking from Bangalore. ಈಗ ನಿನ್ನಿನ ಜಾತಕಕ್ಕೆ ನಾನು ನಿಮಗೆ KP ಸಿಸ್ಟಮ್ ಮುಖಾಂತರ ತಿಳಿಸ್ಲಿಕ್ಕಿದ್ದೇನೆ. ಓಕೆ, ಸೊ ಇದೀಗ ನಾನೀಗ ಅದನ್ನು ಒಂದು ಕಾಪಿ ಇಟ್ಕೊಳ್ತೇನೆ. ಓಕೆ, ಅದೇ ಥರ ಐ ಆಮ್ ಟೇಕಿಂಗ್ ಭಾವಕುಂಡಲಿ ಆಲ್ಸೋ. ಭಾವಕುಂಡಲಿ ಆಲ್ಸೋ ಐ ವಾಂಟ್ ಇಟ್. Okay, the same thing I will copy in my blank file. ಈಗ KP ಸಿಸ್ಟಮಿಗೆ ಬೇಕಾಗುವುದು ಏನು ಅಂತ ಕೇಳಿದರೆ, ನಮಗೆ ಬೇಕಾಗುವುದು ನೋಡಿ, ಇದು ಯಾವುದೋ ಈ ಜಗನ್ನಾಥ್ ಹೋರಾದಲ್ಲಿ ನಾನು ತೆಗೆದುಕೊಂಡಿರೋದು ಪರ್ಟಿಕ್ಯುಲರ್ಲಿ. ಓಕೆ, ಇಲ್ಲಿ ಕಾಪಿ ಇಡ್ತೇನೆ. ಲೆಟ್ ಇಟ್ ಬಿ ಹಿಯರ್, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಸೂರ್ಯನಿಗೆ ನಕ್ಷತ್ರ ಲಾರ್ಡ್ ಸೂರ್ಯ, ಶುಕ್ರ ಸಬ್ ಲಾರ್ಡ್. ಚಂದ್ರನಿಗೆ ನಕ್ಷತ್ರ ಲಾರ್ಡ್ ಜುಪಿಟರ್, ರಾಹು ಸಬ್ ಲಾರ್ಡ್. ಮಂಗಲ್ನಿಗೆ ಸೂರ್ಯ ನಕ್ಷತ್ರ ಲಾರ್ಡ್, ಮರ್ಕ್ಯುರಿ ಸಬ್ ಲಾರ್ಡ್. ಮರ್ಕ್ಯುರಿಗೆ ಚಂದ್ರ ನಕ್ಷತ್ರ ಲಾರ್ಡ್, ಚಂದ್ರ ಸಬ್ ಲಾರ್ಡ್. ಬೃಹಸ್ಪತಿಗೆ ಬೃಹಸ್ಪತಿಯೇ ನಕ್ಷತ್ರ ಲಾರ್ಡ್, ಬುಧ ಸಬ್ ಲಾರ್ಡ್. ಶುಕ್ರನಿಗೆ ಚಂದ್ರ ನಕ್ಷತ್ರ ಲಾರ್ಡ್, ರಾಹು ಸಬ್ ಲಾರ್ಡ್. ಶನಿಗೆ ಶನಿಯೇ ನಕ್ಷತ್ರ ಲಾರ್ಡ್, ಶನಿಯೇ ಸಬ್ ಲಾರ್ಡ್. ರಾಹುಗೆ ರಾಹುವೇ ನಕ್ಷತ್ರ ಲಾರ್ಡ್, ಶುಕ್ರ ಸಬ್ ಲಾರ್ಡ್. ಕೇತುವಿಗೆ ಶುಕ್ರ ನಕ್ಷತ್ರ ಲಾರ್ಡ್, ಚಂದ್ರ ಸಬ್ ಲಾರ್ಡ್. ಈಗ ನಮಗೆ ಸೂರ್ಯನಿಗೆ ಯಾವ ಸಿಗ್ನಿಫಿಕೇಟರ್ಸ್ ಅಂದರೆ, ಸೂರ್ಯ ಎಲ್ಲಿದ್ದಾನೆ? ಲಗ್ನ ಇದು ಮೇಷ ಲಗ್ನ. ಸೂರ್ಯ 9ನೇ ಮನೆಯಲ್ಲಿದ್ದಾನೆ. ಸೂರ್ಯ ಯಾವ ಮನೆ ಅಧಿಪತಿ? ಪಂಚಮ ಅಧಿಪತಿ, ಅಂದರೆ ಸಿಂಹರಾಶಿ ಅಧಿಪತಿ ಸೂರ್ಯ. ಇಲ್ಲಿ ಲಗ್ನದಿಂದ 5ನೇ ಮನೆ. ಆದ್ದರಿಂದ ಸೂರ್ಯನಿಗೆ 9/5. ಅದೇ ರೀತಿ ಚಂದ್ರನಿಗೆ, ಚಂದ್ರ 11ನೇ ಮನೆಯಲ್ಲಿದ್ದಾನೆ, 4ನೇ ಮನೆ ಅಧಿಪತಿ, ಕಟಕ ರಾಶಿ ಅಧಿಪತಿ. ಸೊ ಆದ್ದರಿಂದ ಚಂದ್ರನಿಗೆ 11/4. ಇನ್ನು ಕುಜನಿಗೆ, ಕುಜ ಇಲ್ಲಿ 9ರಲ್ಲಿದ್ದಾನೆ, ಆದರೆ ಲಗ್ನಾಧಿಪತಿ ಅವನೇ, ಮೇಷದ ಅಧಿಪತಿ, ವೃಶ್ಚಿಕದ ಅಧಿಪತಿ ಅದೇ 8ನೇ ಮನೆ. ಅದರಿಂದ ಕುಜನಿಗೆ ಏನು ಹಾಕಬೇಕಂದ್ರೆ 9/1 and 8. ಅದೇ ಬುಧನಿಗೆ 10ನೇ ಮನೆಯಲ್ಲಿದ್ದಾನೆ, ಲಗ್ನದಿಂದ 10ನೇ ಮನೆ, 10/3 and 6, 3ನೇ ಮನೆ ಮತ್ತು 6ನೇ ಮನೆ ಅಧಿಪತಿ, ತಿಳ್ಕೊಳ್ಳಿ. ಓಕೆ, ಅದು ಇಂಪಾರ್ಟೆಂಟ್. ಆಮೇಲೆ ಬುಧ ಆದಮೇಲೆ ಗುರು. ಗುರು ಎಲ್ಲಿದ್ದಾನೆ? 3ನೇ ಮನೆಯಲ್ಲಿದ್ದಾನೆ, 9 ಮತ್ತು 12ನೇ ಮನೆ ಅಧಿಪತಿ. ಸೊ 3 ಡಿವೈಡೆಡ್ ಬೈ 9 ಮತ್ತು 12. ಶುಕ್ರನಿಗೆ 10/2 ಮತ್ತು 7. ನೋಡಿ, 2ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. ದಟ್ಸ್ ಎಕ್ಸಾಕ್ಟ್ಲಿ ನಾನು ಇಲ್ಲಿ ನಿಮಗೆ ತಿಳಿಸಿರೋದು. ನೋಡಿ, ಇಲ್ಲಿ ನೋಡಿ, ಸಿ, ಸೂರ್ಯ 9/5, 11/4, ಮಂಗಲ್ 9/1/8, ಬುಧ 10/3 6, ಬೃಹಸ್ಪತಿ 3 9 12. ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳಿ. ಈಗ ರಾಹುವಿಗೆ ಮಾತ್ರ ಯಾತಕ್ಕೆ ಈ ರೀತಿ ನೋಡಿ, ಸ್ಪೆಷಲ್. ಭಾವಕುಂಡಲಿಯಲ್ಲಿ ಎಷ್ಟನೇ ಮನೆ? 11ನೇ ಮನೆಯಲ್ಲಿದ್ದಾನೆ. ಆದರೆ ರಾಹುವಿಗೆ ಮಾತ್ರ ನೀವು
ರಾಶಿಯಲ್ಲಿ ಎಲ್ಲಿದ್ದಾನೆ ನೋಡಿ, ರಾಶಿಯಲ್ಲಿ ಕೂಡ ಕುಂಭದಲ್ಲೇ ಇದ್ದಾನೆ. ಕುಂಭ ಅಂದರೆ ಶನಿ ಮನೆ. ಶನಿಗೆ ಎಷ್ಟು? ಶನಿಗೆ 11 ಡಿವೈಡೆಡ್ ಬೈ 10, 10ನೇ ಮನೆ ಅಧಿಪತಿ 11, 11ರಲ್ಲೇ ಶನಿ ಇದ್ದಾನೆ. 11 ಡಿವೈಡ್ ಬೈ 10 ರಾಹು. ಓಕೆ, ಮತ್ತೇನಾದರೂ ರಾಹುವನ್ನು ನೋಡ್ತಾ ಇದ್ದಾರಾ? ಹೌದು ನೋಡಿ, ಗುರು ನೋಡ್ತಾ ಇದ್ದಾನೆ. ಈ ಭಾವಕುಂಡಲಿ ಬಿಟ್ಬಿಡಿ, ಆದರೆ ಈ ಪ್ಲ್ಯಾನೆಟ್ಗಳ ಪೊಸಿಷನ್ ಮಾತ್ರ ಭಾವಕುಂಡಲಿ ನೋಡಿ ಹಾಕಬೇಕಾಗತ್ತೆ. ನೋಡಿ, ಗುರು ನಾನು ಹೇಳಿದಂಗೆ ರಾಹುವನ್ನು ನೋಡ್ತಾ ಇದ್ದಾನೆ 9ನೇ ದೃಷ್ಟಿಯಿಂದ. ಆದ್ದರಿಂದ ರಾಹುಗೆ ಶನಿ ಒಂದೇ ಅಲ್ಲ, ಶನಿ ಈಗ 11/10 ಹಾಕಿದರೆ ಶನಿಯ ಕೋಆರ್ಡಿನೇಟ್ಸ್, ರಾಹು ಕೋಆರ್ಡಿನೇಟ್ಸ್ ಅದು, ಆಯಿತಾ. 10 ಜೊತೆಯಲ್ಲಿ 7, ಇದು 3, 7, 12 ಹಾಕಬೇಕಾಗುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಇಲ್ಲಿ ರಾಹುನ ಬರ್ಕೊಂಡು ಏನು ಮಾಡಬೇಕಂದ್ರೆ ನೋಡಿ, ಎಲ್ಲಿದ್ದಾನೆ? 11ನೇ ಮನೆಯಲ್ಲಿ, ಕುಂಭದಲ್ಲಿದ್ದಾನೆ. ಯಾರ ಮನೆಯಲ್ಲಿದ್ದಾನೆ? ಶನಿ ಮನೆಯಲ್ಲಿದ್ದಾನೆ. ಅಂದರೆ 10 ಬರುತ್ತೆ. ಆಮೇಲೆ ಹೇಳ್ತಾನೆ ಯಾರನ್ನು ನೋಡ್ತಾರೆ? ಗುರು ನೋಡ್ತಾನೆ. ಗುರು 3ನೇ ಮನೆಯಲ್ಲಿದ್ದಾನೆ, 9, 12. 9 ಮತ್ತು ಧನುರ್ ಮತ್ತು ಮೀನದ ಅಧಿಪತಿ ಅವನು. ಅದರಿಂದ ಇಷ್ಟೇ. ಇನ್ಯಾರಾದರೂ ನೋಡುವವರಿದ್ದಾರೆ ನೋಡ್ಕೊಳ್ಳಿ, ಯಾರೂ ಇಲ್ಲ. ಓಕೆ, ಅದೇ ರೀತಿ ಕೇತು ಎಲ್ಲಿದ್ದಾನೆ? ಕೇತು ಭಾವಕುಂಡಲಿಯಲ್ಲಿ 5ನೇ ಮನೆಯಲ್ಲಿದ್ದಾನೆ, ರವಿಯ ಮನೆಯಲ್ಲಿದ್ದಾನೆ. 5 ಡಿವೈಡೆಡ್ ಬೈ ರವಿ ಎಲ್ಲಿದ್ದಾನೆ ನೋಡಿ. ರವಿ 5ನೇ ಮನೆ, ಆದರೆ ಇರೋದು 10ರಲ್ಲಿ ಅಲ್ಲ, ಇಲ್ಲಿ 9ರಲ್ಲಿ ಇದ್ದಾನೆ. ಆಯಿತು, 9 ಇಟ್ಕೊಳ್ಳಿ. ಆದರೆ ಕೇತುವನ್ನು ಯಾರು ನೋಡ್ತಾ ಇದ್ದಾರೆ ನೋಡಿ? ಕೇತುವನ್ನು ಶನಿ ನೋಡ್ತಾ ಇದ್ದಾನೆ ನೋಡಿ. ಶನಿ ಕೇತುವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ 9, 10 ಆಯಿತಾ, 10 ಬರ್ತದೆ. ರಾಹು, ರಾಹು ಕೂಡ ಬರ್ತದೆ, ಯಾಕಂದರೆ 11ಅಲ್ಲಿ ಶನಿ ಇದ್ದಾನೆ, 11. ಇನ್ಯಾರ ನೋಡೋದು ಉಂಟಾ? ಇಲ್ಲ. ಗುರು ನೋಡ್ತಾನಾ? ಇಲ್ಲ. ಕೇತು ನೋಡೋದಿಲ್ಲ. ಕುಜ ನೋಡ್ತಾನಾ? ಇಲ್ಲ. ಇಲ್ಲಿ ನೋಡ್ತಾನೆ ಕುಜ, ಇಲ್ಲಿ ನೋಡ್ತಾನೆ ನೋಡಿ. ಕುಜ 8ನೇ ದೃಷ್ಟಿಯನ್ನು ನೋಡ್ತಾನೆ. ಇದು ಬಿಡಿ, ಇಲ್ಲಿ ನೋಡಿ ರಾಶಿ ಕುಂಡಲ್ಲಿ ನೋಡಿ, ಕುಜ ನೋಡೋದ್ರಿಂದ ಕುಜನಿಗೆ ಏನು? ಕುಜನಿಗೆ 1, 9ಕ್ಕಿಂತ ಮುಂಚೆ ಹಾಕಿ 1, ಕುಜ ಎಲ್ಲಿದ್ದಾನೆ? 9ನೇ ಮನೆಯಲ್ಲಿದ್ದಾನೆ. ಬೇಡ, 8ನೇ ಮನೆ ಅಧಿಪತಿ 8 ನೋಡಿ. ದಿಸ್ ಇಸ್ 1, 5 ಡಿವೈಡೆಡ್ ಬೈ ದಿಸ್ ಈಸ್ ದಿ ಕೋಆರ್ಡಿನೇಟ್ಸ್. ಓಕೆ, ಆಮೇಲೆ ಈ ಗ್ರೀನ್ ಹಾಕ್ತಾ ಇದ್ದಾನೆ, ಇದು ಶುಭ. ಇದು ಕೇತುಗೆ ಇಲ್ಲಿ 5ಕ್ಕೆ ಗ್ರೀನ್, ಪಂಚಮ ಗ್ರೀನ್. ಓಕೆ, ಆಮೇಲೆ 9ಕ್ಕೆ ಗ್ರೀನ್, ಆಮೇಲೆ 11ಕ್ಕೆ ಗ್ರೀನ್. ಹೋಯ್ತಾ? ಇದು ಕೇತು. ಈ ಕಲರ್ ಹಾಕ್ತಾ ಇದ್ದೇನೆ. ಓಕೆ, ಅದನ್ನೇ ನಾನು ಇಲ್ಲಿ ಕೆಳಗಡೆ ತೋರಿಸಿರೋದು. ಕೇತುಗೆ ನಾನು ಇಲ್ಲಿ ತಪ್ಪು ಮಾಡಿದ್ದೇನೆ. ಆದ್ದರಿಂದ ಕೇತುಗೆ ಏನು ಮಾಡಬೇಕಂದ್ರೆ ಇದನ್ನು ಕಾಪಿ ಹೊಡಿತೇನೆ ಅಲ್ಲಿ. ಓಕೆ, ಸೊ ಕೇತುವಿಗೆ ಇಲ್ಲಿ ಕಾಪಿ ಹೊಡಿತೇನೆ. ಓಕೆ, ಸಿ ಪೇಸ್ಟ್. ಇನ್ನೆಲ್ಲರೂ ಕೇತು ಇದ್ದಾನೋ ನೋಡಿ. ಕೇತು ಎಲ್ಲಿದ್ದಾನೆ? ಎಲ್ಲೂ ಇಲ್ಲ. ಈಗ ಇದನ್ನು ಹೇಗೆ ಸ್ಟಾರ್ ಲಾರ್ಡ್ ಹೇಗೆ ಹಾಕಿದ್ದೆ ಅಂದರೆ ನಿಮಗೆ ತೋರಿಸಿದ್ದೇನಲ್ಲ ನಾನು. ಸ್ಟಾರ್ ಲಾರ್ಡನ್ನು ನೋಡಿ, ಇಲ್ಲಿ ಸ್ಟಾರ್ ಲಾರ್ಡ್ ಇಲ್ಲಿಗೆ ನೋಡಿ, ಸೂರ್ಯ ಶುಕ್ರ, ಇಲ್ಲಿ ನೋಡಿ ಸೂರ್ಯ ಶುಕ್ರ, ಬೃಹಸ್ಪತಿ ರಾಹು, ಆಮೇಲೆ ಮಾರ್ಸ್ಗೆ ಸೂರ್ಯ ಬುಧ, ಆಮೇಲೆ ಬುಧನಿಗೆ ಚಂದ್ರ, ಆಮೇಲೆ ಗುರುವಿಗೆ ಗುರು ಮತ್ತು ಬುಧ. ಅದೇ ರೀತಿ ಪ್ರತಿಯೊಂದಕ್ಕೂ ಹಾಕಬೇಕು. ಇಲ್ಲಿಗ ಏನು ಹಾಕಬೇಕಂದ್ರೆ ಇದನ್ನೇ ಕಾಪಿ ಪೇಸ್ಟ್. ಸೂರ್ಯ ಕಾಪಿ ಪೇಸ್ಟ್, ಶುಕ್ರ ಕಾಪಿ ಪೇಸ್ಟ್. ಈಗ ನಮಗೆ ಬೇಕಾದ್ದು, ಈಗ ಇವನ ಎಜುಕೇಷನ್ ಹೇಗಿರುತ್ತೆ. ಇದು ಸಣ್ಣ ಹುಡುಗ, ಆದರೆ ಕೂಡ ಸುಮ್ಮನೆ ನಿಮಗೆ ಕಲಿಸುವ ಭರದಲ್ಲಿ ನಾನು ಇದನ್ನು ಹೇಳಿಕೊಡ್ತಾ ಇದ್ದೀನಿ. ಎಜುಕೇಷನ್ ಫೋರ್ತ್ ಕಸ್ಪ್ ಎಲ್ಲಿ ನೋಡ್ತೀರಿ? ಇಲ್ಲಿದೆ ನೋಡಿ, ಫೋರ್ತ್ ಕಸ್ಪ್ ನೋಡಿ.
ಜಗನ್ನಾಥ ಹೊರದಲ್ಲಿ ಎಲ್ಲ ಕೊಟ್ಟಿದ್ದಾನೆ. ಫೋರ್ತ್ ಕಸ್ಪ್ ಯಾವುದು? ಸಬ್ ಲಾರ್ಡ್ ಶುಕ್ರ. ಫೋರ್ತ್ ಕಸ್ಪಲ್ ಸಬ್ ಲಾರ್ಡ್ ಶುಕ್ರ. ಶುಕ್ರನ ಇದು ನೀವು ಕಾಪಿ ಮಾಡಬೇಕು. ಯಾವುದು? ಶುಕ್ರ ನೋಡಿ, ಶುಕ್ರನ ಪೂರ ಚಂದ್ರ ರಾಹು ಪೂರ ನೋಡಿ. ಶುಕ್ರ 10, 2, 7, ಚಂದ್ರ 11, 4, ರಾಹು 11, 10, 12 ಭಾಳ ಒಳ್ಳೆಯದುಂಟು. ಓಕೆ, ಸೊ ಯು ಕ್ಯಾನ್ ಅಚೀವ್ ಎನಿ ಟೈಪ್ ಆಫ್ ಎಜುಕೇಷನ್, ನೋ ಪ್ರಾಬ್ಲಮ್, ಸೈನ್ಸ್ ಆರ್ whatever it may be, medical, whatever it may be. ಓಕೆ, ಸೊ ಆಮೇಲೆ ಸರ್ವಿಸಸ್ ಸೆಕ್ಟ್ರಿಗೆ ನೋಡಬೇಕಾದ್ರೆ 6th ಕಸ್ಪಲ್ ಸಬ್ ಲಾರ್ಡ್ ನೋಡಿ. 6th ಕಸ್ಪಲ್ ರಾಹು ಇದ್ದಾನೆ. ರಾಹು ಈಸ್ ಆ್ಯಕ್ಚುಲಿ 11/10, 12. ಓಕೆ, ರಾಹು ಆಮೇಲೆ ಶುಕ್ರ ನೋಡಿ 10. ಇದೆಲ್ಲ ಬ್ಯೂಟಿಫುಲ್ ಗೌರ್ಮೆಂಟ್ ಜಾಬ್. ಆದರೆ ಇವ ಬ್ರಾಹ್ಮಣ ಆದ್ದರಿಂದ ಗೌರ್ಮೆಂಟ್ ಸಿಗೋದು ಕಷ್ಟ ಇರಲಿ. ಆಮೇಲೆ 10th ಕಸ್ಪ್ ಪ್ರೊಫೆಷನ್, ಅದು ಕೂಡ ಶುಕ್ರನೇ. ಶುಕ್ರ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಅದೇ ಥರ. ಸೊ ನೆಕ್ಸ್ಟು ಪಾರ್ಟ್ನರಿಗೆ ಬೇಕಾದರೆ ಇಲ್ಲಿ ನಾವು ನೋಡ್ಬೋದು. ಈಗ ಇದು ಟು ಅರ್ಲಿ, ಇದನ್ನು ನಾನು ಹೇಳೋದಿಲ್ಲ. ಓಕೆ, ನೀವು ಈ ಪ್ರತಿಯೊಂದು ಯಾವ ರೀತಿ ಬೇಕಾದರೆ ಆ ರೀತಿ ಹೇಳ್ಬೋದು. ಈಗ 11ನೇ ಮನೆ 11th ಹೌಸ್ ಕಸ್ಬ್ ಯಾವುದು? 11th ಕಸ್ಬು ಜುಪಿಟರ್ ನೋಡಿ. 11th ಕೌಸ್ಗೆ ಜುಪಿಟರ್ ಏನಿದೆ? 11th ಅಂದರೆ ಏನು? 11th ಅಂದರೆ ಗೇನ್ಸ್, ಎಲ್ಡರ್ ಬ್ರದರ್, ಎಲ್ಡರ್ ಸಿಸ್ಟರ್. ಜುಪಿಟರ್ 3/9, 12, 3/9, 12, 10/3, 6 ನೋಡಿ, ಎಲ್ಲ ಕರೆಕ್ಟ್ ಇದೆ. 3, 9, 12, 3, 9, 12. ಸೊ ಪ್ರಾಫಿಟ್ ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಸೊ ಅದೇ ರೀತಿ ಏನಾದ್ರು 6th ಹೌಸು ನೀವು ಆಲ್ರೆಡಿ ನೋಡಿದ್ದೀರಿ. 6th ಹೌಸ್ ಈವನ್ ಫಾರ್ ಆರೋಗ್ಯ, ಋಣ, ರೋಗ, ರಿಪು ಅಂತ ಹೇಳ್ತೇವೆ. ಓಕೆ, ಋಣ, ರೋಗ, ರಿಪು. ಇಲ್ಲಿ ಯಾವ ರೀತಿಯ ಒಂದು ಕಾಳಜಿ ಇಲ್ಲ, ವೆರಿ ಹೇಲ್ ಆ್ಯಂಡ್ ಹೆಲ್ದಿ ಅಂತೇಳಿ ಹೇಳ್ಬೋದು. ಎಕ್ಸೆಪ್ಟ್ ಸಮ್ ಹಾಸ್ಪಿಟಲ್ ವಿಸಿಟ್, 12ನೇ ಮನೆ ಹಾಸ್ಪಿಟಲ್ ವಿಸಿಟ್. ಓಕೆ, ಈಗ ಚಿಕ್ಕ ಮಗು, ಆಮೇಲೆ ದೊಡ್ಡ ಆದಮೇಲೆ ಏನು ತೊಂದರೆ ಆಗೋದಿಲ್ಲ. ಇನ್ನು 4th ಹೌಸ್ ಆಯಿತು, 7th ಹೌಸ್ ಆಯಿತು. ಆಮೇಲೆ 8th ಹೌಸ್ ಏನಾದರೂ ಸೀಕ್ರೆಟ್ ಹೌಸ್. 8th ಹೌಸಿಗೆ ಕಸ್ಪಲ್ ಸಬ್ ಲಾರ್ಡ್ ಯಾರು? ಬುಧ ನೋಡಿ. ಇಲ್ಲಿ ಬುಧ ಹೇಗಿದ್ದಾನೆ? ಕಸ್ಪಲ್ ಸಬ್ ಲಾರ್ಡ್ ಸೀಕ್ರೆಟ್ ನೋಡಿ 10, 3, 6, ಚಂದ್ರ 11, 4, 11, 4 ಬ್ಯೂಟಿಫುಲ್. 8th ಹೌಸ್ ಈಸ್ ಆಲ್ಸೋ ದೇರ್ ಇಸ್ ನೋ ಹರ್ಡಲ್ಸ್ ಎಟ್ ಆಲ್, ಎವ್ರಿಥಿಂಗ್ ಈಸ್ ಸೇಫ್ ಗೇನ್. ಅಂದರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಇದನ್ನು 2ನೇ ಮನೆ ಫೈನಾನ್ಷಿಯಲ್ ಸ್ಥಾನ, ಬ್ಯಾಂಕಿನ ಹಣ, ಅವನ ಹತ್ರ ಯಾವ ರೀತಿ $1 million ಪರ್ಸನ್ ಅಂತೇಳಿ ಹೇಳಿದ್ದೇನೆ. ಸೊ ಅದಕ್ಕೆ ಇದು ಈ KP ಸಿಸ್ಟಮ್ ಅನ್ನೋದು ನಿಮಗೆ ಪೂರಕವಾಗಿರುತ್ತೆ. ಯಾವುದು ಬೇಕಾದರೂ 12ನೇ ಮನೆ ನೀವು ತಗೊಳ್ಳಿ. 12th ಹೌಸು ಮಂಗಲ್ ಹೇಗಿದೆ ನೋಡಿ. ಮಂಗಲ್ ನೋಡಿ 9/18, ಸನ್ 9/5, ಮರ್ಕ್ಯೂರಿ 10/36 ಬ್ಯೂಟಿಫುಲ್. ಓಕೆ, 9 ಈಸ್ ಭಾಗ್ಯ. 12ನೇ ಮನೆ ಅವನಿಗೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಭಾಗ್ಯ ಕೊಡ್ತದೆ. 12ನೇ ಮನೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ ಯಾವ ರೀತಿ ನೀವು ಪರಾಶರದಲ್ಲಿ ಕೂಡ ಪ್ರಿಡಿಕ್ಷನ್ ಕೊಡ್ಬೋದು, ಅದೇ ರೀತಿ KP ಸಿಸ್ಟಮ್ ನಿಮಗೆ ಅದು ಪೂರಕವಾಗಿತ್ತು. ಪರ್ಫೆಕ್ಷನ್ ಬೇಕಂದರೆ KP ಸಿಸ್ಟಮಿಗೆ ಹೋಗಿ. ಇಷ್ಟನ್ನು ಹೇಳಿ ನಾನು ಇದನ್ನು ಮುಗಿಸ್ತೇನೆ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ಎಷ್ಟೋ KP ಸಿಸ್ಟಮನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಇದನ್ನು ಪ್ರಾಕ್ಟೀಸ್ ಮಾಡಿ ಕಲೀರಿ. ಆಯಿತಾ? ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.